ಹಲೋ ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜೆಎಸ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ 2024 ಭಾಗ 1ರ 5ನೇ ತರಗತಿಯ 3ನೇ ಪಾಠವಾಗಿರುವಂತಹ ನಮ್ಮ ಮಾತು ಕೇಳಿ ಈ ಪಾಠದ ವಿವರಣೆಯ ಬಗ್ಗೆ ಗಮನ ಕೊಡೋಣ. ಅದಕ್ಕಿಂತ ಮುಂಚೆ ಮಕ್ಕಳೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ, ನಿಮಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅವರಿಗೆ ಅವಶ್ಯಕತೆ ಇದ್ದರೆ, ಮತ್ತು ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋವನ್ನು ವಾಚ್ ಮಾಡಿ ಮಕ್ಕಳೇ. ಬಹಳ ಸರಳವಾಗಿ ಇದನ್ನು ನಾನು ಈ ಪಾಠವನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗಾದರೆ ಶುರು ಮಾಡೋಣ. ಪಾಠ 3, ನಮ್ಮ ಮಾತು ಕೇಳಿ. ಈ ಪಾಠವನ್ನು ಸಮಿತಿಯವರು ರಚನೆ ಮಾಡಿದ್ದಾರೆ. ಪ್ರವೇಶ. ಎಲ್ಲ ಜೀವಿಗಳಿಗೂ ಬದುಕಲು ಸಮಾನ ಹಕ್ಕಿದೆ. ನೋಡಿ, ನಮ್ಮ ಭೂಮಿಯ ಮೇಲೆ ಹುಟ್ಟಿರುವ ಪ್ರತಿಯೊಂದು ಪ್ರಾಣಿಗೂ ಜೀವಿಸುವ ಸಮಾನವಾದ ಹಕ್ಕಿದೆ. ಆದರೆ ಮನುಷ್ಯ ತನ್ನ ಸ್ವಾರ್ಥ ನಿಮಿತ್ತನಾಗಿ ಅದಕ್ಕೆ ಅವಕಾಶ ನೀಡುತ್ತಿಲ್ಲ. ನೋಡಿ, ಮನುಷ್ಯ ಎಷ್ಟು ಸ್ವಾರ್ಥಿಯಾಗಿದ್ದಾನೆ. ಇವನು ಮಾತ್ರ ಚೆನ್ನಾಗಿರಬೇಕು, ಬೇರೆ ಪ್ರಾಣಿಗಳು ಹೇಗಾದರೂ ಇರಲಿ ಅನ್ನುವಷ್ಟು ಸ್ವಾರ್ಥಿಯಾಗಿದ್ದಾನೆ. ಕೆಲವೊಮ್ಮೆ ಆತ ತನ್ನ ಶಾಂತಿ ನೆಮ್ಮದಿಗಳಿಗೆ ತಾನೇ ಅಡ್ಡಿ. ಈ ರೀತಿ ಮಾಡೋದ್ರಿಂದ ಅವನಿಗೆ ತೊಂದರೆ, ಅವನ ಶಾಂತಿ ನೆಮ್ಮದಿಗೆ ಅವನೇ ಅಡ್ಡಿ ಮಾಡ್ಕೊಳ್ತಾ ಇದ್ದಾನೆ. ಮನುಷ್ಯ ಮಾಡುತ್ತಿರುವ ಸಾಧುವಲ್ಲದ ಕಾರ್ಯಗಳನ್ನು ಪ್ರಾಣಿಗಳ ಮೂಲಕ ಹೇಳಿಸಿ ಆ ಮೂಲಕ ಆತನನ್ನು ಯೋಚನೆಗೆ ಹಚ್ಚುವುದು ಇಲ್ಲಿನ ಆಶಯವಾಗಿದೆ. ಈ ರೀತಿ ಸ್ವಾರ್ಥಿಯಾಗಿರುವ ಮನುಷ್ಯ ಸಾಧುವಲ್ಲದ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಕ್ರೂರನಾಗ್ಬಿಟ್ಟಿದ್ದಾನೆ. ಇದನ್ನು ಪ್ರಾಣಿಗಳ ಮೂಲಕ ಹೇಳಿಸಿ ಈ ಮೂಲಕ ಆತನನ್ನು ಯೋಚನೆಗೆ ಹಚ್ಚುವುದು ಇಲ್ಲಿನ ಆಶಯವಾಗಿದೆ. ನೋಡಿ, ಈಗ ಮೂಕ ಪ್ರಾಣಿಗಳಿಗೇನು ಗೊತ್ತಾಗೋದಿಲ್ಲ ಅಂತ ಮನುಷ್ಯ ಸ್ವಾರ್ಥಿಯಾಗಿ ಅವುಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾನೆ. ಸೊ ಪ್ರಾಣಿಗಳೇ ಮಾತಾಡಿ ಅದ್ರ ಕಷ್ಟಗಳನ್ನು ಹೇಳ್ಕೊಂಡ್ರೆ ಮನುಷ್ಯನಿಗೆ ಯಾವಾಗಾದರೂ ಗೊತ್ತಾಗುತ್ತೇನೋ ಅಂತ ಸಮಿತಿಯವ್ರಿಗೂ ಬಹಳ ಸುಂದರವಾದಂಥ ಪಾಠವನ್ನು ನಮ್ಮ 5ನೇ ತರಗತಿಯ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬನ್ನಿ, ಈ ಪಾಠದಲ್ಲಿ ಯಾವ ರೀತಿ ಮನುಷ್ಯನಿಗೆ ಅವೇರ್ನೆಸ್ ಅಥವಾ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ಭಾಳಷ್ಟು ಪ್ರಾಣಿಗಳಿವೆ. ಇದು ಒಂದು ಕಥೆ. ಒಂದಾನೊಂದು ಕಾಡು. ಒಂದು ಕಾಡಿರುತ್ತೆ, ಅಲ್ಲಿ ಬೇರೆ ಬೇರೆ ರೀತಿಯ ಪ್ರಾಣಿಗಳು ವಾಸವಾಗಿರ್ತವೆ. ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು. ಆ ಕಾಡಿಗೆ ಅಧಿಪತಿ ಆನೆ ಆಗಿತ್ತು, ಅಂದರೆ ಎಲ್ಲರಿಗೂ ಲೀಡರು. ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು. ಆವಾಗವಾಗ ಮೀಟಿಂಗ್ ಕರೆದುಬಿಟ್ಟು ಆನೆ ಎಲ್ಲ ಹೇಗಿದ್ದಾರೆ ಅಂತ ಕೇಳ್ಕೊಳ್ತಾ ಇತ್ತು. ಊರಿನಲ್ಲಿರುವ ಪ್ರಾಣಿಗಳೊಂದಿಗೆ ಕಾಡಿನಲ್ಲಿರುವ ಪ್ರಾಣಿಗಳ ಜೊತೆಗೆ ಊರಿನಲ್ಲಿರುವ ಪ್ರಾಣಿಗಳ ಜೊತೆಗೂ ಸ್ನೇಹವನ್ನು ಬೆಳೆಸ್ಕೊಂಡಿತ್ತು ಆನೆ. ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು. ಈ ಥರ ಎಲ್ಲ ಮೀಟಿಂಗ್ಗಳು ಮಾಡಿದ್ರೆ ಕಾಡಿನಲ್ಲಿರುವ ಪ್ರಾಣಿಗಳ ಜೊತೆಗೆ ಊರಿನ ಪ್ರಾಣಿಗಳಿಗೂ ಇದು ಅವಕಾಶ ಮಾಡಿಕೊಡ್ತಾ ಇತ್ತು. ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು. ನೋಡಿ, ಇದು ಬಹಳ ಒಳ್ಳೆಯ ಲೀಡರ್ಶಿಪ್ಪು ಗುಣ ಇರುತ್ತೆ ಇದಕ್ಕೆ. ಹಾಗಾಗಿ ಎಲ್ಲ ಪ್ರಾಣಿಗಳಿಗೂ ಆನೆ ಅಂದರೆ ಬಹಳ ಪ್ರೀತಿ. ಹೀಗೆಯೇ ಒಂದು ದಿನ ಸಭೆ ಕರೆಯಿತು. ಹೀಗೆ ಯಾವಾಗಲೂ ಇದು ಮೀಟಿಂಗ್ ಮಾಡ್ತಾ ಇರುತ್ತೆ. ಅದೇ ರೀತಿ ಒಂದಿನ ಮತ್ತೆ ಮೀಟಿಂಗ್ ಮಾಡುತ್ತೆ, ಸಭೆ ಕರೆಯುತ್ತೆ. ಎಲ್ಲ ಪ್ರಾಣಿಗಳು ಅಂದು ಮನುಷ್ಯರ ಮೇಲೆ ಬಹಳವಾಗಿ ದೂರು ಹೇಳುತ್ತಿದ್ದರು. ನೋಡಿ, ಆ ಮೀಟಿಂಗಿನ ಮುಖ್ಯವಾದ ವಿಷಯ ಮನುಷ್ಯನ ಮೇಲೆ ಇವರೆಲ್ಲ ದೂರು ಹೇಳ್ತಾ ಇದ್ದಾರೆ. ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರ ಕುರಿತು ಚರ್ಚಿಸಿದವು. ಮನುಷ್ಯನಿಂದ ಎಲ್ಲ ಪ್ರಾಣಿಗಳಿಗೂ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತವೆ. ಮನುಷ್ಯನಿಗೆ ತಿಳಿ ಹೇಳಲು ಫಲಕದಲ್ಲಿ ವಿವರ ಬರೆದು ತರಲು ಆನೆಯು ಪ್ರಾಣಿಗಳಿಗೆ ಸೂಚನೆ ನೀಡಿತು. ಮನುಷ್ಯನಿಗೆ ಹೇಳಬೇಕು ಅಂದರೆ ನೋಡಿ, ಪ್ರಾಣಿಗಳಿಗೆ ಮನುಷ್ಯನ ಭಾಷೆ ಬರೋದಿಲ್ಲ, ಅಥವಾ ಮನುಷ್ಯನಿಗೆ ಪ್ರಾಣಿಯ ಭಾಷೆ ಬರೋದಿಲ್ಲ. ಆದರೆ ತಿಳಿ ಹೇಳಲಿಕ್ಕೆ ಫಲಕಗಳನ್ನು ರೆಡಿ ಮಾಡ್ಕೊಳೋದು. ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಬನ್ನಿ. ಫಲಕ ಅಂದರೆ ಮಕ್ಕಳೇ, ಒಂದು ಹಲಗೆಯ ಮೇಲೆ ವಿಷಯವನ್ನು ಬರೆಯೋದು. ನೋಡಿ, ಇದೆ ಇಲ್ಲಿ ಫಲಕ ಅಂದರೆ
ವಿವರದ ಬಗ್ಗೆ ಹಾಕುವ ಹಲಗೆ. ಏನಾದರೂ ಬರೀಬೇಕು ಅಂತ ಇದ್ದರೆ ವಿವರಣೆಯನ್ನು ಹಲಗೆ ಮೇಲೆ ಬರೆಯೋದು. ಈ ದಿನ ಸಭೆಯಲ್ಲಿ ಹಾಗೂ ಮನುಷ್ಯನಿಗೆ ತಿಳಿ ಹೇಳಲು ಫಲಕದಲ್ಲಿ ವಿವರ ಬರೆದು ತರಲು ಆನೆಯು ಪ್ರಾಣಿಗಳಿಗೆ ಸೂಚನೆ ನೀಡಿತ್ತು. ನೀವು ಮನುಷ್ಯನ ಬಗ್ಗೆ ಏನೇನು ಹೇಳಬೇಕು ಅಂತ ಇದ್ದೀರಾ ಅದೆಲ್ಲ ಫಲಕಗಳನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಬನ್ನಿ ಅಂತ ಹೇಳುತ್ತೆ. ಅದರಂತೆ ಪ್ರಾಣಿಗಳು ಆ ದಿನದ ಸಭೆಗೆ ಸಿದ್ಧವಾಗಿ ಬಂದವು. ಅದೇ ರೀತಿ ಎಲ್ಲರೂ ಫಲಕಗಳನ್ನು ರೆಡಿ ಮಾಡಿಕೊಂಡು ಬರ್ತವೆ. ಬಂದ್ಬಿಟ್ಟು ಸಾಲಾಗಿ ನಿಂತ್ಕೊಳ್ಳುತ್ತೆ, ಲೈನ್ ಮಾಡಿ ನಿಲ್ಲುತ್ತೆ. ಆನೆಯು ಅವುಗಳನ್ನು ಒಂದೊಂದಾಗಿ ಓದುತ್ತಾ ಯಾವ್ಯಾವ ಪ್ರಾಣಿ ಏನೇನು ಬರ್ತಿದೆ ಮನುಷ್ಯನ ಬಗ್ಗೆ ಅನ್ನೋದನ್ನು ಆನೆ ಓದ್ತಾ ಬರುತ್ತೆ. ಮೊದಲನೇದಾಗಿ ಎತ್ತು ಏನು ಬರೆದಿದೆ? ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ. ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ. ನೋಡಿ ಅದಕ್ಕೆ ಎಷ್ಟು ಸಿಟ್ಟು ಬಂದಿದೆ ಎತ್ತಿಗೆ. ನಮ್ಮ ಹತ್ರ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ತೀರಾ, ಊಟ ಮಾತ್ರ ಸ್ವಲ್ಪ ಹಾಕ್ತೀರಾ, ನಮ್ಮಿಂದ ನಿಮಗೆ ಕೆಲಸ ಬೇಕು, ಆದರೆ ನಾವು ಮಾತ್ರ ಬೇಡ ಅಲ್ವಾ? ನಾವು ಏನು ಕೆಲಸ ಮಾಡ್ತೀವಿ ಅದನ್ನು ಯಾವತ್ತೂ ಮರಿಬೇಡ್ರಿ ಅಂತ ಇದು ಮನುಷ್ಯನಿಗೆ ಹೇಳ್ತಾ ಇದೆ ಎತ್ತು. ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ. ನಾವು ಮಾತಾಡೋದಿಲ್ಲ ಅಂತ ನಮ್ಮ ಮೇಲೆ ದಯೆ ಇಲ್ದಲೇ ಇರೋ ರೀತಿ ವರ್ತಿಸ್ತಾ ಇದ್ದೀರಾ, ನಮ್ಮಲ್ಲಿ ಮೇಲೆ ದಯೆ ಇರಲಿ, ಎಲ್ಲ ಪ್ರಾಣಿಗಳ ಮೇಲೂ ದಯೆ ಅನ್ನೋದು ಇರಲಿ ಅಂತ ಹೇಳ್ತಾ ಇದೆ ಎತ್ತು. ಎರಡನೇದಾಗಿ ಜಿಂಕೆ ಏನು ಹೇಳ್ತಾ ಇದೆ? ನಮ್ಮ ಬದುಕಿನ ಆಧಾರ ತಾಣ ಕಾಡು, ನಾವೆಲ್ಲ ಕಾಡಲ್ಲೇ ಬದುಕೋದು, ಅದನ್ನು ನಾಶ ಮಾಡುತ್ತಿದ್ದೀರಿ, ಕಾಡನ್ನೇ ಇಲ್ದಲ್ಲೇ ಇರೋ ಥರ ಮಾಡ್ತಾ ಇದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಕಾಡೇ ಇಲ್ದಿದ್ಮೇಲೆ ನಮ್ಗೆ ತಿನ್ಲಿಕ್ಕೆ ಹುಲ್ಲೆಲ್ಲಿಂದ ಬರುತ್ತೆ? ಮಲಗಲು ಮರದ ನೆರಳಿಲ್ಲ, ಮರಗಳನ್ನೆಲ್ಲ ನೀವು ಕಟ್ ಮಾಡ್ತಾ ಇದ್ದೀರಾ. ಹಾಗಾಗಿ ಮರನೇ ಇಲ್ದಿದ್ಮೇಲೆ ಮರದ ಎಲ್ಲಿಂದ ಸಿಗುತ್ತೆ? ಮತ್ತು ಕಾಡು ನಮಗೊಬ್ಬರಿಗೆ ಅಲ್ಲ, ನಿಮಗೂ ಬೇಕು. ಕಾಡು ನಿಮಗೂ ಬೇಕು, ನಮಗೂ ಬೇಕು. ನಮ್ಮನ್ನು ಉಳಿಸಿ, ನೀವು ಉಳಿಯಿರಿ. ಕಾಡನ್ನು ಉಳಿಸಿ, ಪ್ರಾಣಿಗಳಿಗೂ ಉಳಿಸ್ರಿ, ಮತ್ತು ನೀವು ಉಳಿಯಿರಿ. ನಿಮಗೂ ಕಾಡಿನ ಅವಶ್ಯಕತೆ ನಮಗಿನ ಜಾಸ್ತಿ ಇದೆ ಅಂತ ಹೇಳಿ ಜಿಂಕೆ ತನ್ನ ಫಲಕದಲ್ಲಿ ಬರೆದಿದೆ. ಮತ್ತು ಆಮೆ ಪಾಪ ಇದು ನೀರಲ್ಲೇ ಇರುತ್ತೆ. ಇದ್ರದ್ದು ಏನು ಕಷ್ಟ? ನೀರು ಅಮೂಲ್ಯ ಸಂಪತ್ತು. ನೀರು ಬಹಳ ಅಮೂಲ್ಯವಾಗಿರೋ ಸಂಪತ್ತು. ನೀರಿಲ್ದಲೇ ಇದ್ದರೆ ಯಾರಿಗೂ ಇರಲಿಕ್ಕಾಗಲ್ಲ. ಅದನ್ನು ಹಾಳು ಮಾಡುತ್ತಿದ್ದೀರಿ, ಅದನ್ನು ನೀವು ಹಾಳು ಮಾಡ್ತಾಯಿದ್ದೀರಿ. ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ಕಸ ಕಡ್ಡಿ ಏನೇನೋ ಹಾಕಿಬಿಟ್ಟು ನೀರನ್ನು ಗಲೀಜು ಮಾಡ್ತಾಯಿದ್ದೀರಿ. ನಮಗೆ ನೀರಿನಲ್ಲಿ ಇರಲು ಕಷ್ಟವಾಗುತ್ತಿದೆ. ನೀರು ಕ್ಲೀನಾಗಿದ್ದರೆ ಪ್ರಾಣಿಗಳು ಬದುಕುತ್ತವೆ, ನೀರು ಕಲುಷಿತ ಆದರೆ ಪ್ರಾಣಿಗಳು ಸತ್ತು ಹೋಗುತ್ತೆ. ಹಾಗಾಗಿ ನಮಗೆ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. ನೀರು ನಮ್ಮೆಲ್ಲರ ಜೀವ. ನೀರು ನಿಮಗೂ ಬೇಕು, ನಮಗೂ ಬೇಕು. ಹಾಗಾಗಿ ನಮ್ಮೆಲ್ಲರಿಗೂ ಜೀವ ಇದು. ನೀರನ್ನು ದುರ್ಬಳಕೆ ಮಾಡಬೇಡಿ, ನೀರನ್ನು ಕೆಟ್ಟದಾಗಿ ಬಳಸಬೇಡಿ, ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ, ಗಲೀಜು ಮಾಡಬೇಡಿ ಅಂತ ಆಮೆ ತನ್ನ ಫಲಕದಲ್ಲಿ ಬರ್ತಿದೆ. ನೋಡಿ ಮಕ್ಕಳು, ಒಂದೊಂದು ಪ್ರಾಣಿಯು ಎಷ್ಟು ಒಳ್ಳೊಳ್ಳೆಯ ಅಮೂಲ್ಯವಾದ ಸಂದೇಶವನ್ನು ಕೊಡ್ತಾ ಇದೆ. ನೆಕ್ಸ್ಟು ಕರಡಿ. ನೋಡಿ ಕರಡಿಗೆ ಏನಪ್ಪ ಸಮಸ್ಯೆ ಮನುಷ್ಯನಿಂದ ನೋಡೋಣ. ಎಲ್ಲವನ್ನೂ ನೀವೇ ತಿನ್ನುತ್ತೀರಿ, ಪ್ರತಿಯೊಂದನ್ನು ನೀವೇ ತಿಂತೀರ, ಏನು ಬಿಡಲ್ಲ. ನಮಗೆ ತಿಂದು ಹೆಚ್ಚಾಗಿ ಹಾಳು ಮಾಡ್ತೀರಿ. ನಮಗೆ ತಿನ್ನೋಕ್ಕೆ ಊಟನೇ ಇರಲ್ಲ, ಆದರೆ ನೀವು ತಿಂದು ಜಾಸ್ತಿಯಾಗಿ ಎಸಿತೀರ, ಹಾಳು ಮಾಡ್ತೀರಾ. ನಮಗೆ ಹೊಟ್ಟೆ ಹಸಿವಿನ ಬಗ್ಗೆ, ನಮ್ಗೆ ಹೊಟ್ಟೆ ಹಸಿದಿದೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಅದನ್ನು ನೀವು ಯಾವತ್ತೂ ನೋಡೋದೇ ಇಲ್ಲ. ನಮ್ಮನ್ನು ನೀವು ಗಮನಿಸುವುದಿಲ್ಲ, ನಮಗೇನು ಉಳಿಸುವುದಿಲ್ಲ. ನಮಗೆ ತಿನ್ನಲಿಕ್ಕೂ ಏನೂ ಆಹಾರ ಇರಲ್ಲ, ಮತ್ತು ನಮಗೆ ಏನು ಉಳಿಸೋದು ಇಲ್ಲ. ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ. ನಿಮ್ಮ ಹಾಗೆ ನಮಗೂ ಹೊಟ್ಟೆ ಇದೆ, ದಯವಿಟ್ಟು ನಮಗೆ ಆಹಾರ ಇಲ್ಲದ ಹಾಗೆ ಮಾಡಬೇಡಿ ಅಂತ ಕರಡಿ ಹೇಳ್ತಾ ಇದೆ. ನೋಡಿ ಪ್ರಾಣಿಗಳಿಗೆ ತಿನ್ನಲಿಕ್ಕೆ ಆಹಾರನೂ ಕೊಡ್ತಾ ಇಲ್ಲ, ಮನುಷ್ಯ ಇರಲಿಕ್ಕೆ ಜಾಗನೂ ಇಲ್ದಾಗ ಮಾಡ್ತಿದ್ದಾನೆ. ಪ್ರಾಣಿಗಳೆಲ್ಲ ಬಹಳ ಬೇಜಾರು ಮಾಡ್ಕೊಂಡು ಹೇಳ್ತಾ ಇದೆ. ಈಗ ನಾಯಿ
ನೋಡಿ ನಾಯಿಗೂ ಏನು ಸಮಸ್ಯೆ ಇದೆ, ನಾವು ನಡೆದಾಡಬೇಕು, ಓಡಾಡಬೇಕು. ನೋಡಿ ನಾವೆಲ್ಲ ನಡೆದಾಡಬೇಕು, ನಿಮ್ಮ ಥರನೇ ಓಡಾಡಬೇಕು. ನಮಗೂ ದಾರಿ ಬಿಡಿ. ದಾರಿಯಲ್ಲೆಲ್ಲ ನೀವೇ ಇರ್ತೀರ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ನೋಡಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪ್ರಾಣಿಗಳಿಗೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ. ಬರೀ ವೆಹಿಕಲ್ಸ್ ಇರುತ್ತೆ, ಬರೀ ಜನ ಇರ್ತಾರೆ. ನಾವೆಲ್ಲ ಓಡಾಡಬೇಕು. ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ. ಮತ್ತು ನಾವು ಹೋಗ್ತಾ ಇದ್ದೀವಿ ಅಂತಲೂ ನೋಡಲ್ಲ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರ್ತೀರಾ. ಮೈ ಮೇಲೆ ಎಚ್ಚರನೇ ಇರಲ್ಲ ಮನುಷ್ಯರೇ ನಿಮಗೆ ಅಂತ ಹೇಳ್ತಿದೆ. ಇತರರಿಗೂ ತೊಂದರೆ ಕೊಡುತ್ತೀರಿ. ನೀವು ಇರೋದ್ರ ಜೊತೆಗೆ ನಮಗೂ ತೊಂದರೆ ಕೊಡ್ತೀರಿ ಅಂತ ನಾಯಿ ತನ್ನ ಕಷ್ಟವನ್ನು ಹೇಳ್ಕೊಳ್ತಾ ಇದೆ. ಏನು ಹೇಳ್ತಾ ಇದೆ? ಸರಿಯಾಗಿ ಚಲಿಸಿರಿ, ಕರೆಕ್ಟಾಗಿ ಓಡಾಡ್ರಿ, ಓಡಾಡೋರ್ಗೂ ಬಿಡ್ರಿ ಅಂತ ನಾಯಿ ತನ್ನ ಕಷ್ಟನ ಹೇಳ್ಕೊಳ್ತಿದೆ. ಮತ್ತು ನೋಡಿ ಮಂಗಕ್ಕೂ ಮನುಷ್ಯನಿಂದ ತೊಂದರೆ ಆಗಿದೆ. ಯಾವ ಥರ ತೊಂದರೆ ಆಗಿದೆ? ನಮಗೂ ಶಾಂತಿ ನೆಮ್ಮದಿ ಬೇಕು. ನಮಗೂ ಶಾಂತಿ ಬೇಕು, ನಿಮ್ಮ ಥರ ನೆಮ್ಮದಿನೂ ಬೇಕು ನಮಗೆ. ನೋವಿನಲ್ಲೂ ನಲಿವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ. ಯಾವಾಗ ಬೇಕಂದರೆ ಅವಾಗ ಪಟಾಕಿ ಸಿಡಿಸಿ ನೀವು ಗಲಾಟೆ ಮಾಡ್ತಾ ಇದ್ದೀರಾ. ನಮ್ಮನ್ನು ಓಡಿಸಲು ಮದ್ದುಗುಂಡುಗಳನ್ನು ಹಾರಿಸುತ್ತೀರಿ. ನಾವು ನಿಮ್ಮ ಹಾಗೆ ಜೀವಿಗಳು. ನಮಗೆ ಒಂದು ಕಡೆಯಿಂದ ಒಂದು ಕಡೆ ಓಡಿಸೋಕ್ಕೆ ಮದ್ದುಗುಂಡುಗಳನ್ನು ಹಾರಿಸಿ ನಮಗೆ ಹೆದರಿಸ್ತೀರಾ. ನೀವು ಪಟಾಕಿಗಳನ್ನು ಸಿಡಿಸಿ ನಮಗೆ ಹೆದರಿಸ್ತಾ ಇದ್ದೀರಾ. ನಮ್ಮ ಹೃದಯವೇ ಸಿಡಿದು ಒಂದೇ ಸರಿ ಏನು ಸೂಚನೆ ಇಲ್ದಲೆ ಪಟಾಕಿಗಳನ್ನೆಲ್ಲ ಹೊಡೆದ್ರೆ ನಮಗೆ ಹೆದರಿಕೆನೇ ಆಗುತ್ತೆ. ನಮ್ಮ ಶಾಂತಿಯನ್ನು ನೀವು ಹಾಳು ಮಾಡ್ತಾ ಇದ್ದೀರಾ ಅಂತ ಮಂಗ ಹೇಳ್ತಾ ಇದೆ. ಮತ್ತು ಬೆಕ್ಕಿಗೆ ಏನು ತೊಂದರೆ ಆಗ್ತಾ ಇದೆ? ಬೆಕ್ಕು ಏನು ಹೇಳ್ತಿದೆ ನೋಡಿ. ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನಿಮಗೆ ಖುಷಿಯಾಗಿಡಲಿಕ್ಕೆ ನಮಗೂ ಇಷ್ಟ ಇದೆ. ನೀವು ಟಿ ವಿ ನೋಡುತ್ತೀರಿ, ಇಲ್ಲವೇ ಮೊಬೈಲನ್ನು ಬುದ್ಧಿಸುತ್ತೀರಿ. ನೀವು ಟಿ ವಿ ನೋಡ್ತೀರಾ, ಇಲ್ಲ ಮೊಬೈಲನ್ನು ಇಷ್ಟಪಡ್ತೀರ. ಆದರೆ ನಿಮ್ಮ ಪಕ್ಕದಲ್ಲೇ ಇರುವ ನಮ್ಮನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಈ ಉಪೇಕ್ಷೆ ಬೇಡ. ಇವು ಬೆಕ್ಕು ಮತ್ತು ನಾಯಿ ಇವೆಲ್ಲ ಸಾಕು ಪ್ರಾಣಿಗಳು. ಇವಕ್ಕೆ ಮನುಷ್ಯನ ಪ್ರೀತಿ ಬಹಳ ಮುಖ್ಯ. ಹಾಗಾಗಿ ಅದೇನು ಹೇಳ್ತಾ ಇದೆ, ಈ ಟಿ ವಿ ಮೊಬೈಲ್ ಬಂದಮೇಲೆ ನಮ್ಮ ಹತ್ರ ನೀವು ತಿರುಗು ನೋಡ್ತಾ ಇಲ್ಲ. ನಾವು ಪಕ್ಕದಲ್ಲೇ ಕೂತ್ರು ನಮಗೆ ನೀವು ಗಮನಿಸೋದೇ ಇಲ್ಲ. ನಾವು ನಿಮ್ಮೊಂದಿಗಿದ್ದೇವೆ, ನಮ್ಮನ್ನು ಮುದ್ದಿಸಿರಿ. ನಮಗೂ ನೀವು ಇಷ್ಟಪಡಬೇಕು, ನಮಗೂ ಪ್ರೀತಿ ಕೊಡಬೇಕು. ಬರೀ ಮೊಬೈಲು ಟಿ ವಿ ನೋಡಿದ್ರೆ ಆಗಲ್ಲ ಅಂತ ಬೆಕ್ಕು ಹೇಳ್ತಾ ಇದೆ. ಈಗ ಎರೆಹುಳುನು ಹೇಳ್ತಾ ಇದೆ. ಏನು ಹೇಳ್ತಾ ಇದೆ? ನಾವು ರೈತನಿಗೂ ನಿಮಗೂ ಮಿತ್ರರು. ನಾವು ಬರೀ ರೈತ ಒಬ್ಬನೇ ಅಲ್ಲ, ನಿಮಗೂ ಮಿತ್ರ. ಬೇಗ ಬೆಳೆ ತೆಗೆಯಲು ವಿಷಗೊಬ್ಬರ ಹಾಕುತ್ತೀರಿ. ಮೊದಲೆಲ್ಲ ಸಾವಯವ ಗೊಬ್ಬರ ನಾವು ಯೂಸ್ ಮಾಡ್ತಾಯಿದ್ರು, ಕೆಮಿಕಲ್ಸ್ ಏನೂ ಇರ್ತಿರಲಿಲ್ಲ. ಆದರೆ ಈಗ ಬಹಳ ಕೆಮಿಕಲ್ಸ್ ಹಾಕಿಬಿಟ್ಟು ನೆಲನೂ ಹಾಳಾಗ್ತಾ ಇದೆ. ಮತ್ತು ಎರೆಹುಳುಗಳಿಗೂ ಬಹಳ ತೊಂದರೆ ಆಗ್ತಾಯಿದೆ. ಥರದ ಔಷಧ ಚಿಮುಕಿಸುತ್ತೀರಿ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ನೋಡಿ, ಇದರಿಂದ ಮಣ್ಣಿಗೂ ತೊಂದರೆ, ಮತ್ತು ಈ ಮಣ್ಣಿನಲ್ಲಿರುವ ಜೀವಿಗಳಿಗೂ ತೊಂದರೆ, ಮತ್ತು ಮನುಷ್ಯನಿಗೆ ಎಲ್ಲದಕ್ಕಿಂತ ಮುಂಚಿತವಾಗಿ ತೊಂದರೆ. ಯಾಕೆ ಅಂದರೆ ಕೆಮಿಕಲ್ಸ್ ಎಲ್ಲ ನಮ್ಮ ಬಾಡಿಗೆ ನಮಗೆ ಗೊತ್ತಿಲ್ಲದಲ್ಲೇ ಸೇರ್ತಾ ಇದೆ. ಹಾಗಾಗಿ ರಾಕ್ಷಸರಾಗದಿರಿ, ನಮ್ಮನ್ನು ರಕ್ಷಿಸಿ, ರಾಕ್ಷಸರಾಗಬೇಡಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಆನೆ ಓದ್ಕೊಳ್ತಾ ಬರುತ್ತೆ. ಎಲ್ಲವನ್ನು ಓದಿದ ಆನೆ ಎಲ್ಲರಿಗೂ ಶಾಬಾಸ್ ಎಂದಿತು. ಭಾಳ ಚೆನ್ನಾಗಿ ಬರೆದಿದ್ದೀರಾ, ನಿಮ್ಮ ಸಮಸ್ಯೆಗಳನ್ನು ಅರ್ಥ ಆಗುತ್ತೆ, ನಿಮ್ಮ ಸಮಸ್ಯೆ ಎಲ್ಲರಿಗೂ ಶಾಬಾಸ್ ಅಂತ ಎಲ್ಲರಿಗೂ ಬೆಂತಟ್ಟುತ್ತೆ. ಚೆನ್ನಾಗಿ ಬರೆದಿದ್ದೀರಿ. ಸ್ವಲ್ಪ ಆಯ್ತಲ್ಲವೇ? ಇದು ಸ್ವಲ್ಪ ಕಷ್ಟ ಆಯ್ತಲ್ವಾ? ಎಲ್ಲ ಮನುಷ್ಯರು ಕೆಟ್ಟವರಲ್ಲ. ನೀವು ಮನುಷ್ಯರ ಬಗ್ಗೆ ಬಹಳನೇ ಖಾರವಾಗಿ ಹೇಳ್ತಾ ಇದ್ದೀರಾ. ಎಲ್ಲ ಮನುಷ್ಯರು ಕೆಟ್ಟವರಾಗಿರೋದಿಲ್ಲ. ಎಲ್ಲರ ಕುರಿತಾಗೂ ಈ ರೀತಿಯ ಆಕ್ರೋಶ ಸಲ್ಲದು. ಭಾಳಷ್ಟು ಜನ ಪ್ರಾಣಿಗಳಿಗೆ ಪ್ರೀತಿಸೋರು ಇದ್ದಾರೆ, ಅವರಿಗೂ ನೀವು ಸೇರಿಸ್ತಾ ಇದ್ದೀರಾ. ಇದು ತಪ್ಪು. ಇರಲಿ, ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ. ಈ ವಿಚಾರದ ಬಗ್ಗೆ ನಾವು ಇನ್ನೊಂದು ಸರಿ ಮಾತಾಡೋಣ. ಫಲಕಗಳನ್ನು ಕಾಡಿನ ಆಚಿನ ರಸ್ತೆಯ ಬದಿಯಲ್ಲಿ ಪ್ರದರ್ಶಿಸೋಣ. ನಾವೆಲ್ಲ ರೆಡಿ ಮಾಡಿರೋ ಫಲಕಗಳನ್ನು ಕಾಡಿನ ಹೊರಗಡೆ ಇರೋ ರೋಡಿಗೆ ನಾವು ಪ್ರದರ್ಶಿಸೋಣ, ಹಾಕೋಣ, ಅಂದರೆ ಅದನ್ನು ತೋರಿಸೋಣ. ಬನ್ನಿರಿ, ಎಲ್ಲರೂ ಮೊದಲು ಊಟ ಮಾಡೋಣ, ಭೋಜನ ಶಾಲೆಗೆ ನಡೆಯಿರಿ ಎಂದು ಹೇಳಿದ.
ಅಧಿಪತಿಯು ಈ ಈ ಆ ಕಡೆಗೆ ಹೆಜ್ಜೆ ಹಾಕಿತು. ಅಂದರೆ ಸಣ್ಣದಾದ ಒಂದು ಪಾಠದ ಮುಖಾಂತರ ಮಕ್ಕಳಿಗೆ ಬಹಳ ಚೆನ್ನಾಗಿ ಪ್ರಾಣಿಗಳ ಕಷ್ಟವನ್ನು ತಿಳಿಸಿದ್ದಾರೆ ಮಕ್ಕಳೇ. ಸೊ ನಿಮಗೆಲ್ಲ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದರ ಕ್ವಶನ್ ಆನ್ಸರ್ಸಿನ ವಿಡಿಯೋವನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.